ಅನುಮತಿ ಕೊಡೋದಕ್ಕೆ ಇಷ್ಟೆಲ್ಲ ಸತಾಯಿಸ್ತಾ ಇರೋದು ಇವರು. ಒಂದು ಅನುಮತಿ ಪತ್ರವನ್ನು ಕೊಡೋದಕ್ಕೆ 9 ತಿಂಗಳಿಂದ ಬೋರ್ಡ್ ಮೀಟಿಂಗ್ ಮಾಡೋದಕ್ಕಾಗಲಿಲ್ವಾ ಇವರಿಗೆ? ಮತ್ತು ಯಾವ ಅಧಿಕಾರಿಗಳು ಇವರು? ಇಷ್ಟೆಲ್ಲ ನಿರ್ಲಕ್ಷ್ಯ ವಹಿಸ್ತಾರೆ ಸಾಮಾನ್ಯ ಜನರ ವಿಚಾರದಲ್ಲಿ ಅಂತಾದರೆ ಇವರು ಏನು ಕೆಲಸ ಮಾಡ್ತಾರೆ ಹಂಗಿದ್ರೆ? ವಿಜಯಪುರ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಕುಟುಂಬ ಸಿದ್ಧತೆಯನ್ನು ಮಾಡಿಕೊಂಡಿದೆ. 6 ತಿಂಗಳು ಟೈಮ್ ಕೊಡ್ತೀವಿ, ಅದರೊಳಗೆ ಮಾಡಿಸಿ ಅಂತ ಆಸ್ಪತ್ರೆಯವರು ಹೇಳಿದ್ದಾರೆ. ಯಶೋಧ ಆಸ್ಪತ್ರೆ ವೈದ್ಯರು ಹೇಳಿದ್ದಾರೆ. ಅನುಮತಿ ನೀಡಿ ಅಂತ ಆರೋಗ್ಯ ಇಲಾಖೆಗೆ ಪತ್ರದ ಮೇಲೆ ಪತ್ರ ಬರೆದ್ರು ವೈದ್ಯರು ಅನುಮತಿ ಕೊಡ್ತಾ ಇಲ್ಲ, ಅಥವಾ ಅಧಿಕಾರಿಗಳು ಅನುಮತಿ ಕೊಡ್ತಾ ಇಲ್ಲ. 9 ತಿಂಗಳಾಗಿದೆ, ಅಲೆದಾಡ್ತಾ ಇದ್ದಾರೆ. ಬೋರ್ಡ್ ಮೀಟಿಂಗ್ ಆಗಿಲ್ಲ, ಕತೆ ಇವ್ರದು. ಬೋರ್ಡ್ ಮೀಟಿಂಗ್ ಆಗಿಲ್ಲ ಅಂತಂದ್ರೆ ಯಾರು ಜವಾಬ್ದಾರಿ? ಮತ್ತೆ ಇವರು ಕಚೇರಿಗೆ ಏನಕ್ಕೆ ಬರ್ತಾರೆ? ಮಣ್ಣು ಹೊರೋದಕ್ಕೆ ಬರೋದಾ? ಇವ್ರ ಕರ್ತವ್ಯ ಏನು ಅಂತ ಇವ್ರಿಗೆ ಗೊತ್ತಿಲ್ಲ ಅಂತಾದ್ರೆ ಡೇಟ್ ಕೊಡಲ್ವಾ? ಅದೇ ಮಾತಾಡಲ್ಲ. 5 ತಿಂಗಳ ಮೇಲೆ ಆಯ್ತು. 5 ತಿಂಗಳಿಗೆ ಬಂದಿಲ್ಲ ಅದು. 9 ತಿಂಗಳಿಂದ ಒಂದು ಅನುಮತಿಗೆ ಒದ್ದಾಡಬೇಕು ಅಂತಾದ್ರೆ ಈ ವ್ಯವಸ್ಥೆಗೆ ಪಾರ್ಶ್ವವಾಯು ಹಿಡಿದಿದೆ ಅಂತ ಅನಿಸುತ್ತೆ. ಇದಕ್ಕೆ ಪ್ಯಾರಾಲಿಸಿಸ್ ಆಗಿದೆ ಈ ವ್ಯವಸ್ಥೆಗೆ. ಇಲ್ಲ ಅಂತಾದ್ರೆ ಅವರೇನು ದುಡ್ಡು ಕೇಳ್ತಾ ಇಲ್ಲ, ಅನುದಾನ ಕೊಡಿ ಅಂತ ಕೇಳ್ತಾ ಇಲ್ಲ. ಕಿಡ್ನಿ ಕೊಡೋದಕ್ಕೆ ಅವರ ಸಂಬಂಧಿಕರೇ ರೆಡಿ ಇದ್ದಾರೆ. ಒಂದು ಲೆಟರ್ ಕೊಡೋದಕ್ಕೆ ಇಷ್ಟೆಲ್ಲ ಸತಾಯಿಸ್ತಾ ಇರೋದು. ಒಂದು ಪತ್ರ ಕೊಡೋದಕ್ಕೆ, ಸಿಗ್ನೇಚರ್ ಹಾಕಿ ಒಂದು ಪತ್ರ ಕೊಡೋದಕ್ಕೆ ಇಷ್ಟು ಸತಾಯಿಸ್ತಾ ಇರೋದು. ನಿಯಮಗಳು ಇರಬಹುದು, ಏಕಾಏಕಿ ಕೊಡೋದಕ್ಕೆ ಬರಲ್ಲ, ಇನ್ನೇನೋ ಪ್ರೊಸೀಜರ್ಗಳನ್ನು ಪಾಲನೆ ಮಾಡಬೇಕು, ಐ ಅಗ್ರಿ ಇರಬಹುದು. ಹಾಗಂತ 9 ತಿಂಗಳು ಬೇಕಾ? 6 ತಿಂಗಳೊಳಗೆ ಟ್ರೀಟ್ಮೆಂಟ್ ಆಗಬೇಕು ಅಂತ ವೈದ್ಯರು ಹೇಳಿದರೆ ಇವರು ಸತಾಯಿಸ್ತಾನೆ ಇದ್ದಾರೆ ಅಂತಂದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ದೌಲತ್ತಿಗೆ ಬಡವರು ಕಂಗಾಲಾಗಿದ್ದಾರೆ. ಜೀವ ಹೋಗ್ತಿದೆ ಸ್ವಾಮಿ. ಒಂದು ಅನುಮತಿ ಕೊಡಿ ಅಂತ ಕೇಳಿದ್ರೆ ಅನುಮತಿ ಕೊಡೋದಕ್ಕೆ ಒಲ್ಲೆ ಅಂತಿದ್ದಾರೆ. ಅಧಿಕಾರಿಗಳ ದರ್ಪ ನೀವು ನೋಡಬೇಕು. ಕಾಲ ಮೇಲೆ ಕಾಲು ಹಾಕೊಂಡು ಅಧಿಕಾರಿಗಳ ದರ್ಪ ತೋರಿಸ್ತಾರೆ. ಮಾಡೋಣ, ಆಗತ್ತೆ, ನೋಡೋಣ, ಇದು ಉತ್ತರ ಇವ್ರ ಕಡೆಯಿಂದ ಬರೋದು. ಪರ್ಮಿಷನ್ ಕೊಡಿ ಅಷ್ಟೇ ಕೇಳ್ತದ. ಬಡಲ್ಲ ಅಂತಾನೆ ಹೇಳ್ಬಿಡಿ ಸರ್. ನನಗೆ ಮುಗಿದೋಗಿದೆ ಸರ್. ನನಗೆ ಸರ್ ಎಷ್ಟು ದಿನದಿಂದ ಓಡಾಡ್ತಾ ಇದ್ದೀನಿ ಹೇಳಿ ಸರ್. ನಾನು ನಿಮ್ಮ ಹತ್ರ ಕರೆಕ್ಟ್ ಸರ್. ನೀವು ಬಂದಾಗ ಅದೇ ಹೇಳ್ತಾ ಇದ್ದೀರಾ. ನನ್ನ ಹಾಸ್ಪಿಟಲ್ ತಾನೇ ಅಡ್ಮಿಟ್ ಆಗಿದೆ ತಾನೇ. ನಾನು ಲಾಸ್ಟ್ ಟೈಮ್ ಬಂದಾಗ ಸರ್ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ನೂ ಆಗಿದ್ದಿಲ್ವಾ? ಅಲ್ಲ ಸರ್, ಒಂದು 6 ತಿಂಗಳಿಂದ ಡೇಟ್ ಕೊಡಲ್ವಾ? ಡೇಟ್ ಕೊಡ್ತೀರಾ? ಡೇಟ್ ತೋರಿಸ್ತೀನಿ ಸರ್. ನನ್ನ ಹತ್ರ ಇದೆ, ಪ್ರೂಫ್ ಇದೆ ಸರ್ ನನ್ನ ಹತ್ರ. ನಾ ಪ್ರೂಫ್ ಇಲ್ಲದೆ ಮಾತಾಡಲ್ಲ. 5 ತಿಂಗಳ ಮೇಲೆ ಆಯ್ತು. 5 ತಿಂಗಳಿಗೆ ಬಂದಿಲ್ಲ ಅದು. ಎಷ್ಟನೇ ತಾರೀಕು ಕಳಿಸಿದಾರೆ ಸರ್ ಇದು? ಯಾರು? ಹಾಸ್ಪಿಟಲಿಂದ ಕಳಿಸಿದ್ದಾರೆ. 7th ಅಂತ ಕಳಿಸಿದ್ದಾರೆ. ಒಂದು ಫೋನ್ ಮಾಡಿ ಅವ್ರಿಗೆ. ಇದು ನಮ್ಮ ಸರ್ಕಾರದ ಆರೋಗ್ಯ ಇಲಾಖೆಯ ಕಾರ್ಯವೈಖರಿ. 6 ತಿಂಗಳು 7 ತಿಂಗಳು ಕಚೇರಿ ಮೇಲೆ ಕಚೇರಿ ಅಲ್ದಾಡಿದ್ರು. ಒಂದು ಪರ್ಮಿಷನ್ ಕೊಡೋದಕ್ಕೆ ಅಲ್ಲಿರುವಂಥ ಅಧಿಕಾರಿಗಳು ಮಾತನಾಡೋದನ್ನು ನೋಡಿದ್ರಿ ನೀವು. ಇದು ನನ್ನ ವ್ಯಾಪ್ತಿಗೆ ಬರಲ್ಲ, ಇನ್ನೊಬ್ಬರ ಹತ್ರ ಹೋಗಿ. ಇನ್ನೊಬ್ಬರ ಹತ್ರ ಹೋದರೆ ಅವರು ಅದನ್ನೇ ಹೇಳೋದು, ನನ್ನ ವ್ಯಾಪ್ತಿಗೆ ಬರಲ್ಲ. ಅಂದರೆ ಯಾರ ವ್ಯಾಪ್ತಿಗೆ ಬರುತ್ತೆ ಹಾಗಿದ್ರೆ? ಇದು ಯಾರು ಅದಕ್ಕೆ ಪರ್ಮಿಷನ್ ಕೊಡಬೇಕು? ಈ ವಿಚಾರ ಸುವರ್ಣ ನ್ಯೂಸ್ನ ಗಮನಕ್ಕೆ ಬಂತು. ಅಂದರೆ ನೊಂದವರು ನಮ್ಮ ಗಮನಕ್ಕೆ ತಂದ್ರದನ್ನು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನೊಂದ ಕುಟುಂಬಕ್ಕೆ ನೆಮ್ಮದಿ ಕೊಡಿಸುವಂಥ ಕೆಲಸ ನಮ್ಮದು, ನ್ಯಾಯ ಕೊಡಿಸುವಂಥ ಕೆಲಸವನ್ನು ಸುವರ್ಣ ನ್ಯೂಸ್ ಮಾಡಿದೆ. ಸುವರ್ಣ ನ್ಯೂಸ್ನ ಗಮನಕ್ಕೆ ಬಂದ ಬೆನ್ನಿಗೆ ವರದಿ ಮಾಡೋದಕ್ಕೆ ಹೋಗ್ತಾ ಇದ್ದಂತೆ ಅಧಿಕಾರಿಗಳ ಕಂಗಾಲಾಗಿದ್ದಾರೆ. ಸುವರ್ಣ ನ್ಯೂಸ್ನ ಕ್ಯಾಮೆರಾವನ್ನು ನೋಡಿದ ಕೂಡಲೇ ಅಧಿಕಾರಿಗಳ ಕಂಗಾಲಾಗಿದ್ದಾರೆ. ಏಕಾಏಕಿ ಪತ್ರ ರೆಡಿ ಮಾಡಿದ್ದಾರೆ ಅಧಿಕಾರಿಗಳ ತಂಡ. ಬೆಳ್ಳಂಬೆಳಗ್ಗೆ ಕರೆದು ಅನುಮತಿ ಕೊಟ್ಟಿದ್ದಾರೆ. 9 ತಿಂಗಳು ಒದ್ದಾಡಿದ್ದಾರೆ ಇವರು, ಈ ಕುಟುಂಬ. ನಮ್ಮ ಕ್ಯಾಮೆರಾ ನೋಡಿದ ಕೂಡಲೇ ಎಲ್ಲವೂ ಸರಿ ಹೋಯಿತು. ಆಗ ಬೋರ್ಡ್ ಮೀಟಿಂಗೂ ಬೇಡ, ಮೇಲಿನವರ ಪರ್ಮಿಷನ್ನೂ ಬೇಡ,
ಮಣ್ಣು ಮಸಿ ಯಾವುದು ಬೇಡ, ಇಮಿಡಿಯೇಟು ಲೆಟರ್ ರೆಡಿ ಆಗತ್ತೆ. ಇದನ್ನು ಮಾಡೋದಕ್ಕೆ ಇಷ್ಟು ದಿನ, ಇಷ್ಟು ಸಮಯ, ಇಷ್ಟು ತಿಂಗಳು ಇದನ್ನು ಮಾಡೋದಕ್ಕೆ. ಸುವರ್ಣ ನ್ಯೂಸ್ನ ಕ್ಯಾಮರಾ ನೋಡಿದ ಕೂಡಲೇ ಇವರಿಗೆ ಬೋರ್ಡ್ ಮೀಟಿಂಗ್ ನೆನಪಾಗ್ಲಿಲ್ವಾ? ನನ್ನ ವ್ಯಾಪ್ತಿಗೆ ಬರಲ್ಲ, ಇನ್ನೊಬ್ಬರ ವ್ಯಾಪ್ತಿಗೆ ಬರುತ್ತೆ ಅಂತ ಕಳಿಸ್ಕೊಡ್ತಿದ್ದವ್ರು ತಕ್ಷಣ ಲೆಟರ್ ರೆಡಿ ಮಾಡ್ತಾರೆ. ಹೆಂಗದು? ಬಿಸಿ ಮುಟ್ಟಿದ್ರೆ ಬೆಣ್ಣೆ ಕರಗತ್ತೆ. ಆದರೆ ದುರ್ದೈವ ಅಂತಂದ್ರೆ ಎಲ್ಲರೂ ಈ ರೀತಿ ಒದ್ದಾಡೋರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ರಾಜ್ಯದಲ್ಲಿ. ನಾವು ಯಾಕೆ ಇದನ್ನು ತೆಗೆದುಕೊಂಡಿದ್ದೀವಿ ಆದ್ಯತೆಯ ಮೇರೆಗೆ ಅಂತಂದ್ರೆ, ವ್ಯವಸ್ಥೆ ಹಿಂಗಿದೆ, ಸರಿ ಮಾಡ್ಕೊಳ್ಳಿ ಸ್ವಾಮಿ ಅನ್ನೋದನ್ನು ತಿಳಿಸೋದಕ್ಕೆ ಆದ್ಯತೆಯ ಮೇರೆಗೆ ಇದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೇಡಮ್ ನಮಗೆ 5-6 ತಿಂಗಳಿಂದ ಸತಾಯಿಸಿದ್ರು. ನಿನ್ನೆ ನೀವು ಸುವರ್ಣ ನ್ಯೂಸ್ನವ್ರೇನು ಬಂದು ನಮಗೆ ಸಪೋರ್ಟ್ ಮಾಡಿ ಬೆಂಬಲಕ್ಕೆ ನಿಂತ ಮೇಲೆ ಆನ್ ದಿ ಸ್ಪಾಟ್ ವಿದಿನ್ 1 ಅವರಲ್ಲೇ ಅಪ್ರೂವಲ್ ತೊಗೊಂಡು ಸಿಗ್ನೇಚರ್ ಮಾಡಿ ಆಲ್ರೆಡಿ ಪೇಷೆಂಟ್ನ ಅಡ್ಮಿಟ್ ಮಾಡಿಕೊಂಡು ಇದು ಮಾಡಿದ್ದಾರೆ. ಇದಕ್ಕಾಗಿ ನಮ್ಮದು ತುಂಬ ಹೃದಯ ಧನ್ಯವಾದಗಳನ್ನು ಸುವರ್ಣ ನ್ಯೂಸ್ಗೆ ಮತ್ತು ಮೇಡಮ್ಗೆ ಎಲ್ಲರಿಗೂ ಅರ್ಪಿಸ್ತಾ ಇದ್ದೀವಿ ಮೇಡಮ್. ಕೊಟ್ಟು ನಾವು 9 ತಿಂಗಳಾಗಿತ್ತು, ಇಲ್ಲಿ ಅಪ್ರೂವಲಿಗೆ ಬಂದು 6 ತಿಂಗಳಿಂದನೂ ಸತಾಯಿಸ್ತಾ ಇದ್ರು ಮೇಡಮ್. ನೀವು ಬಂದ ಮೇಲೆ ವಿದಿನ್ 1 ಅವರಲ್ಲೇ ಅಪ್ರೂವಲ್ ತೊಗೊಂಡು ಕಳಿಸಿದ್ದಾರೆ ಮೇಡಮ್. ನಮಗೆ ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಮೇಡಮ್. ಗಮನಿಸಿದ್ರಿ, ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ, ಆರೋಗ್ಯ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ನೇರ ಸಂಪರ್ಕದಲ್ಲಿ. ಮಮತಾ, ಗಮನಿಸಿದ್ವಿ, ಪಾಪ 6-7 ತಿಂಗಳಿಂದ ಒದ್ದಾಡಿ ಗುದ್ದಾಡಿ ಏನೇ ಮಾಡಿದರೂ ಕೂಡ ಪರ್ಮಿಷನ್ ಕೊಡಲ್ಲ ಅಂತಂದ್ರೆ ಏನು ವ್ಯವಸ್ಥೆ ಇದು? ಇಂಥ ವ್ಯವಸ್ಥೆಯಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬ ಹೇಗೆ ಬದುಕೋದಕ್ಕೆ ಸಾಧ್ಯ? ರಕ್ಷತ್, ಹೌದು, ನಾವು ನೋಡಿದ್ವಿ ಯಾವ ರೀತಿ ಬಸಮ್ಮ ಅನ್ನೋರು 30 ವರ್ಷದ ಬಸಮ್ಮ ವಿಜಯಪುರದವರು, ಅವ್ರು ಯಾವ ರೀತಿ ಒದ್ದಾಡ್ತಾ ಇದ್ರು ಅಂತ. ಅವ್ರಿಗೆ ನಿಲ್ಲಕ್ಕೂ ಕೂಡ ಶಕ್ತಿ ಇರಲಿಲ್ಲ. ಯಾಕಂತಂದ್ರೆ 2 ಕಿಡ್ನಿಯನ್ನು ಕೂಡ ಕಳ್ಕೊಂಡಿದ್ರು. ಒಂದು ಹುಟ್ಟುತ್ತಲೇ ಕಿಡ್ನಿಯನ್ನ ಕಳ್ಕೊಂಡಿದ್ರು, ಅದಾದ್ಮೇಲೆ ಡೆಲಿವರಿ ಆದ್ಮೇಲೆ ಇನ್ನೊಂದು ಕಿಡ್ನಿಯನ್ನು ಕೂಡ ಕಳ್ಕೊಂತಾರೆ. ಹಾಗಾಗಿ 2 ಕಿಡ್ನಿಯನ್ನು ಕಳ್ಕೊಂಡು ಅವರಿಗೆ ಏನು ನಿಂತಲ್ಲಿ ಸುಸ್ತಾಗುವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇತ್ತು. ವೈದ್ಯರು ಕೂಡ ಹೇಳಿದ್ರು 6 ತಿಂಗಳ ಒಳಗಡೆ ಅವರಿಗೆ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ವೈದ್ಯರು ಕೂಡ ಏನು ವಿಜಯಪುರದಿಂದ ಖಾಸಗಿ ಆಸ್ಪತ್ರೆ ವೈದ್ಯರು ಕೂಡ ಒಂದು ಪತ್ರವನ್ನ ಬರೀತಾರೆ. ಸಿಎಂ ಕಡೆಯಿಂದಲೂ ಕೂಡ ಒಂದು ಪತ್ರ ಹೋಗುತ್ತೆ. ಜೊತೆಗೆ ಏನು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಅಂದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ, ಇವರಿಗೊಂದು ಪತ್ರವನ್ನ ಕೊಡಿ, ಅನುಮತಿಯನ್ನ ಕೊಡಿ ಅಂತ. ಯಾಕಂತಂದ್ರೆ ಕಿಡ್ನಿ ಮಾರಾಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಒಂದು ಅನುಮತಿಯನ್ನ ಕೊಡಬೇಕಾಗತ್ತೆ. ಹಾಗಾಗಿ ಅನುಮತಿಯನ್ನ ಕೊಡಿ ಅಂತ ಹೇಳ್ತಾರೆ ಟ್ರಾನ್ಸ್ಪ್ಲಾಂಟ್ಗೆ. ಆದ್ರೆ ಅಧಿಕಾರಿಗಳ ದರ್ಪ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. 6 ತಿಂಗಳಿಂದಲೂ ಕೂಡ ಓಡಾಡ್ತಾರೆ ಈ ಕುಟುಂಬ. ಆದ್ರೆ ಬೋರ್ಡ್ ಮೀಟಿಂಗ್ ಅಲ್ಲಿ ಕೊಡ್ತೀವಿ, ಅನುಮತಿ ಕೊಡ್ತೀವಿ ಅಂತ ಹೇಳಿ 2-3 ಬಾರಿ ಬೋರ್ಡ್ ಮೀಟಿಂಗ್ ಅನ್ನು ಮಾಡಿದ್ರು ಕೂಡ ಇವರಿಗೆ ಅಪ್ರೂವಲ್ ಮಾಡಿರೋದಿಲ್ಲ. ಅದಾದ ಬಳಿಕ ಈಗ 9 ತಿಂಗಳಾಯ್ತು. 9 ತಿಂಗಳಾದ್ರೂ ಕೂಡ ಇನ್ನೂ ಕೂಡ ಅದೇ ರೀತಿ ಸತಾಯಿಸ್ತಾ ಇದ್ರು. ಆದ್ರೆ ಸುವರ್ಣ ನ್ಯೂಸ್ ಏನು ನಾವು ಹೋಗಿ ಅಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ, ಅಂದ್ರೆ ಅವ್ರನ್ನ ಮಾತಾಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾವನ್ನ ನೋಡ್ತಾ ಇದ್ದ ಹಾಗೇನೆ ಅವ್ರಿಗೆ ಯಾವುದೂ ಕೂಡ ನೆನಪಿಗೂ ಬಂದಿಲ್ಲ. ಅಂದ್ರೆ ಬೋರ್ಡ್ ಮೀಟಿಂಗ್ ಕೂಡ ನೆನಪಿಗೆ ಬಂದಿಲ್ಲ, ಯಾವುದೂ ಕೂಡ ನೆನಪು ಬಂದ್ರೆ ಕೂಡಲೇ ಏನು ಪತ್ರವನ್ನ ರೆಡಿ ಮಾಡ್ತಾರೆ. ಪತ್ರವನ್ನ ರೆಡಿ ಮಾಡಿ ವಿಜಯಪುರದಲ್ಲಿರುವಂತಹ ಏನು ಖಾಸಗಿ ಆಸ್ಪತ್ರೆ ಏನಿದೆ ಅಲ್ಲಿಗೆ ಮೇಲ್ ಕೂಡ ಮಾಡ್ತಾರೆ. ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಬಸಮ್ಮ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡೋದಿಕ್ಕೆ ಅಂತ ಹೇಳಿ ಅಂದ್ರೆ ಅಡ್ಮಿಟ್ ಕೂಡ ಮಾಡ್ಕೊಳ್ಳಲಾಗಿದೆ. ಇಂದಿನಿಂದ 5 ದಿನ ಅವರಿಗೆ ಚಿಕಿತ್ಸೆ ಇರುತ್ತೆ. ಅಂದ್ರೆ ಯಾವ ರೀತಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಕ್ಕೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಆ 5 ದಿನದಲ್ಲಿ ಅದರೆಲ್ಲವನ್ನು ಕೂಡ ಮಾಡ್ಕೊಳ್ಳಲಾಗ್ತದೆ. ಅದಾದ ಬಳಿಕ ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಲಾಗುತ್ತೆ. ಅಂದ್ರೆ ಕಿಡ್ನಿಯನ್ನ ಯಾರ್ಯಾರ ಹತ್ರನೋ ಇವ್ರು ಅಥವಾ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ಳಿಲ್ಲ. ಅವರ ಅತ್ತೆನೇ ಕಿಡ್ನಿ ಕೊಡ್ತೀನಿ ಅಂತಂದ್ರೂ ಕೂಡ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ರು, ಅವರ ಕಾರ್ಯವೈಖರಿ ಹೇಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇದು ಕೇವಲ ಆರೋಗ್ಯ ಸೌಧದಲ್ಲಿ ಮಾತ್ರ ಇಂತಹ ಅಧಿಕಾರಿಗಳು ಇರೋದಲ್ಲ. ಆಲ್ಮೋಸ್ಟ್ ಎಲ್ಲ ಇಲಾಖೆಯಲ್ಲೂ ಕೂಡ ಇಂತಹ ಒಂದು ಏನು ನಿರ್ಲಕ್ಷ್ಯ ತೋರುವಂತಹ ಅಧಿಕಾರಿ ಎಲ್ಲ ಕಡೆಯಲ್ಲೂ ಕೂಡ ಇದ್ದಾರೆ. ಜನ ಬರ್ತಾರೆ, ಹೊರಗಡೆ ನಿಂತ್ಕೊಂಡು ಏನು ಗಂಟೆ ಕಟ್ಲೆ ಕಾಯುವಂಥದ್ದು, ಅದರಲ್ಲೂ ಈ ರೀತಿ ಏನು ಚಿಕಿತ್ಸೆಯನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಅವರ ಜೀವವೇ ಹೋಗುವಂತಹ ಪರಿಸ್ಥಿತಿ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಇದಕ್ಕೆ ಸಚಿವರು ಕೂಡ ಗಮನ ಕೊಡಬೇಕಾಗತ್ತೆ. ತಮ್ಮ ಇಲಾಖೆಯಲ್ಲಿ ಇಂತಹ ಕೆಲಸಗಳು ನಡೀತಾ ಇದ್ರು ಕೂಡ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಸೂಕ್ತವಾದಂತಹ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಮಮತಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.